ಹಾಯ್ ಫ್ರೆಂಡ್ಸ್, ಯುಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ತೋಟದಲ್ಲಿ ಏನೇನು ಬೆಳೆಗಳನ್ನು ಬೆಳೆದಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸೆಡ್ ನಮ್ಮ ಮನೆ ಹಿಂದ್ಗಡೆ ಇದನ್ನು ಮಾಡಿದ್ದಾರೆ. ಇದರಲ್ಲಿ ಕೋಳಿ ಮತ್ತು ಕುರಿ ಅಂತ ಹಸುಗಳನ್ನೆಲ್ಲ ಸಾಕ್ತಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಎದುರುಗಡೆ ನಮ್ಮದು ತೋಟ. ಇದು ಬಂದುಬಿಟ್ಟು ಫಸ್ಟ್ ಗೇಟ್ ಕೂಡಿಸಿದ್ದಾರೆ, ಯಾಕೆಂದರೆ ಯಾವ ಪ್ರಾಣಿಗಳು ಒಳಗಡೆ ಹೋಗಬಾರ್ದು ಅಂತ. ನೋಡಿ ಇದೇ ನಮ್ಮ ತೋಟ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ ಗಿಡಗಳು, ಅದೆಲ್ಲ ನುಗ್ಗೆಕಾಯಿ ಗಿಡಗಳು. ನೋಡಿ ಈ ತೋಟ ಅಂದ್ರೇ ನೋಡೋಕ್ಕೆ ತುಂಬ ಚಂದ ಅಲ್ವಾ. ಅಲ್ಲಿಂದ ಗಾಳಿ ಆಗಿರ್ಬೋದು ಮತ್ತು ನೆರಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ. ಸಂಜೆ ಹೊತ್ತು ಒಂದು ರೌಂಡ್ ಹಾಗೆ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ. ನೋಡಿ ಇದು ಬಂದುಬಿಟ್ಟು ನಿಂಬೆ ಹಣ್ಣಿನ ಗಿಡ. ಇದು ಇನ್ನೂ ಎಲ್ಲ ಕಾಯಿ ಆಗಿದೆ. ಇನ್ನು ಆ ಕಡೆ ಎಲ್ಲ ಇನ್ನೂ ಗಿಡ ಇದೆ, ಅದೆಲ್ಲ ಹಣ್ಣಾಗಿದೆ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ನೋಡಿ ಇದು ಬಂದುಬಿಟ್ಟು ಜೇನು ಸಾಕಾಣಿಕೆ ಅಂತೇಳಿ ಮಾಡಿದ್ದಾರೆ. ಇದೊಂದಿದೆ ಮತ್ತು ಆ ಕಡೆ ಕೂಡ ಇನ್ನೊಂದಿದೆ. ಈ ಗಿಡ ಬಂದುಬಿಟ್ಟು ನೇರಳೆ ಹಣ್ಣಿನ ಗಿಡ. ಇದು ಅಂದರೆ ನಮ್ಮ ಕಡೆ ನೀಲ್ದಣ್ಣು ಅಂತ ಕರೀತಾರೆ. ಇನ್ನೂ ಇದು ಚಿಕ್ಕದಿದೆ ಗಿಡ, ಇನ್ನೂ ಬೆಳಿಬೇಕು. ಇನ್ನೂ ಯಾವುದು ಇದರಲ್ಲಿ ಹಣ್ಣಿನೂ ಬಂದಿಲ್ಲ. ಇದು ಬಾಳೆಕಾಯಿ ಗಿಡ, ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ಇವೆಲ್ಲ ಇನ್ನೂ ಚಿಕ್ಕ ಮರಗಳು, ಇನ್ನೂ ದೊಡ್ಡದಾಗಬೇಕು. ನೋಡಿ ಇದು ಕೂಡ ಜೇನು ಸಾಗಾಣಿಕೆ ಅಂತೇಳಿ ಆವಾಗಲೇ ನಾನು ನಿಮಗೆ ತೋರಿಸಿದ್ನಲ್ವ, ಆ ಕಡೆ ಒಂದು ಮತ್ತು ಇಲ್ಲೊಂದಿದೆ, ಎರಡು ಮಾಡಿದ್ದಾರೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟ್ ಗಿಡ. ಡ್ರ್ಯಾಗನ್ ಫ್ರೂಟ್ ಮಾತ್ರ ತುಂಬಾ ಸ್ವೀಟಾಗಿರುತ್ತೆ. ನಾನೊಂದು ಸಾರಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಜ್ಯೂಸ್ ಮಾಡಿ ತೋರಿಸಿದ್ದೆ ಇದೇ ಡ್ರ್ಯಾಗನ್ ಫ್ರೂಟ್ದು. ನೀವು ಬೇಕಾದರೆ ಅದು ನೋಡ್ಬೋದು. ಹಣ್ಣು ಮಾತ್ರ ತುಂಬ ಸ್ವೀಟಾಗಿರುತ್ತೆ. ಒಂದು ತಿಂದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ ಹಣ್ಣುಗಳೆಲ್ಲ. ನೋಡಿ ಇಲ್ಲಿಂದ ಆ ಕೊನೆವರೆಗೂ ಹಾಕಿದ್ದಾರೆ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ. ಈ ಕಡೆ ಬಂದು ನಿಂಬೆ ಹಣ್ಣು ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಇನ್ನೂ ಇದೆಲ್ಲ ಕಾಯಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲ ಗಿಡಗಳು. ನೋಡ್ತಾ ಇದ್ದರೆ ಕಣ್ಣಿಗೆ ಒಂಥರ ಖುಷಿ ಅಲ್ವಾ. ನೋಡಿ ಇಲ್ಲೆಲ್ಲ ನಿಂಬೆ ಹಣ್ಣಾಗಿದೆ. ನೋಡಿ ಕೆಳಗಡೆ ಎಲ್ಲ ಹೇಗೆ ಬಿದ್ದಿದೆ ಅಂತ. ಕಾಯಿ ಮಾತ್ರ ಜಾಸ್ತಿ ಆಗುತ್ತೆ. ಹಾಗೆ ಕಾಯಿ ಎಲ್ಲ ದೊಡ್ಡ ದೊಡ್ಡದಾಗಿ ಬರುತ್ತೆ. ಈ ಕಾಯಿಯಿಂದ ಉಪ್ಪಿನಕಾಯಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ರುಚಿ ಮಾತ್ರ ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇದು ಮಾವಿನ ಹಣ್ಣಿನ ಗಿಡ, ಇನ್ನೂ ಚಿಕ್ಕದಾಗಿದೆ, ಇನ್ನೂ ದೊಡ್ಡದಾಗಿ ಬೆಳಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ, ಯಾವುದೂ ಹಾಳಾಗಿಲ್ಲ. ನೋಡಿ ಇದು ಕಾಣಿಸ್ತಾ ಇದೆ ಅಲ್ವಾ ಎದುರುಗಡೆ, ಇದು ಬಂದುಬಿಟ್ಟು ಜಂಪಲ್ ಹಣ್ಣು ಗಿಡ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಂಪಲ್ದ ಹಣ್ಣು ಅಂತ ಕರೀತಾರೆ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಸೀಬೆಕಾಯಿ ಅಂತ ಕರೀತಾರೆ. ನೋಡಿ ಇನ್ನೂ ಇದು ಕಾಯಿ ಇದೆ, ಇನ್ನೂ ಹಣ್ಣಾಗಬೇಕು. ಈ ಹಣ್ಣು ಕೂಡ ಅಷ್ಟೇ ತುಂಬಾ ಸ್ವೀಟಾಗಿರುತ್ತೆ. ಒಂದು ತಿಂದರೆ ಇನ್ನೂ ತಿನ್ನಬೇಕಂತ ಅನಿಸ್ಬಿಡುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ ಹಣ್ಣುಗಳೆಲ್ಲ. ಈ ಗಿಡ ಬಂದುಬಿಟ್ಟು ಇದು ಸೀತಾಫಲ. ಈ ಹಣ್ಣುಗಳು ಅಂತ ತುಂಬಾ ಸ್ವೀಟಾಗಿರುತ್ತೆ. ಎಲ್ಲ ಹಣ್ಣುಗಳು ತುಂಬಾ ಸ್ವೀಟಾಗಿರುತ್ತೆ. ನೋಡಿ ಇಲ್ಲಿಂದ ಆ ಕಡೆ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಹಣ್ಣುಗಳು. ಇದು ಬಂದುಬಿಟ್ಟು ಅದೇ ಮ್ಯಾಂಗೋ, ಮಾವಿನ ಹಣ್ಣಿನ ಗಿಡ. ಇನ್ನೂ ಇವೆಲ್ಲ ದೊಡ್ಡದಾಗಬೇಕು. ಇದು ಬಂದುಬಿಟ್ಟು ಕರಿಬೇವು ಗಿಡ, ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಅದು ಕರಿಬೇವು, ಅದು. ಇಲ್ಲಿ ನಮ್ಮ ತೋಟದಲ್ಲಿ ಆಗಿರ್ತಕ್ಕಂಥ ಗಿಡಗಳೆಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ನಮ್ಮ ಹಸು. ಇದನ್ನ ಇಲ್ಲೇ ತೋಟದಲ್ಲೇ ಮೇಯಿಸ್ತಾರೆ, ಆಚೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಇದನ್ನ.
ಇದು ಬಂದ್ಬಿಟ್ಟು ಪಲಾವ್ ಎಲೆ, ಪಲಾವ್ಗೆಲ್ಲ ಹಾಕ್ತಾರಲ್ವ ಅದೆಲೆ, ಇದು ಅದನ್ನು ಕೂಡ ನಮ್ಮ ಮಾವ ಅವರು ಹಾಕಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಪಾಲಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಈ ಥರ ತೋಟದಲ್ಲಿ ಎಲ್ಲನೂ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹಸಿರಾಗಿ ಬಂದಿದೆ ಅಲ್ವಾ. ನೋಡಿ ಇದು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು, ಅಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾರೆ, ಇನ್ನು ಇವಾಗ ಬೆಳೀತಾ ಇದೆ. ನೋಡಿ ಮೆಂತ್ಯ ಸೊಪ್ಪು ಇನ್ನು ಚಿಕ್ಕದಾಗಿ ಇನ್ನು ಬೆಳೀತಾ ಇದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಲ್ಲಾನು. ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ನಂತರ ಇದು ಬಂದ್ಬಿಟ್ಟು ಪುಂಡಿ ಪಲ್ಯ ಸೊಪ್ಪು, ಇದನ್ನು ಕೂಡ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ನೋಡಿ ಇದನ್ನು ಕೂಡ ಇನ್ನೂ ಬೆಳೀತಾ ಇದೆ ಇವಾಗ. ನೋಡಿ ಇಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಂತೆ. ನೋಡಿ ಇದು ಬಂದ್ಬಿಟ್ಟು ಹಾಗಲಕಾಯಿ ಗಿಡ, ಒಂದೆರಡು ಆಗಿದೆ, ಇನ್ನು ಆ ಕಡೆನೂ ಇದೆ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ ಗಿಡ ಬೆಳೀಲಿ ಅಂತ, ಮೇಲೆ ಕಟ್ಟಿದ್ದಾರೆ. ನೋಡಿ ಇದು ಬಂದ್ಬಿಟ್ಟು ಗಿಡ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಅಂಜೂರ ಗಿಡ. ನೋಡಿ ಇನ್ನು ಇಲ್ಲಿ ತೋರಿಸ್ತೀನಿ, ಇನ್ನು ಚಿಕ್ಕದಾಗಿನೂ ಬರ್ತಾ ಇದೆ ಕಾಯಿ. ನೋಡಿ ಇನ್ನು ಇವಾಗ ಬೆಳೀತಾ ಇದೆ ಇದು. ಮತ್ತೆ ಈ ಕಡೆ ಬಂದರೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎದುರುಗಡೆ, ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ನೋಡಿ ನಮ್ಮ ತೋಟ ಎಷ್ಟು ಹಚ್ಚ ಹಸಿರಿಂದ ತುಂಬಿದೆ ಅಂತ, ನೋಡೋಕ್ಕೆ ಒಂಥರ ಚಂದ ಅಲ್ವಾ. ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ವಾ ಮರ, ಬೇವಿನ ಮರ ಅದು. ಈ ತೋಟನೆಲ್ಲ ನಮ್ಮ ಮಾವ ಅವರೇ ನೋಡ್ಕೊಳ್ಳೋದು, ಗಿಡಗಳಿಗೆ ಏನೇನು ಗೊಬ್ಬರ ಅದು ಎಲ್ಲ ಏನು ಬೇಕಾಗುತ್ತೆ ಎಲ್ಲ ಅವರೇ ನೋಡ್ಕೊಳ್ಳೋದು. ನೋಡಿ ಇಲ್ಲೆಲ್ಲ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಾಯಿಗಳೆಲ್ಲ ಕೆಳಗಡೆ ಉದುರ್ತಾ ಇದೆ, ನಿಂಬೆಹಣ್ಣು ಅದೆಲ್ಲ. ಅಲ್ಲೆಲ್ಲ ಎದುರುಗಡೆ ಕಾಣಿಸ್ತಾ ಇರೋದು ಬೇವಿನ ಮರ ಮತ್ತು ಹುಂಚೆಕಾಯಿ ಗಿಡ ಅಂತ ಹೇಳಿಬಿಟ್ಟು ಅದೂ ಇದೆ. ಎಲ್ಲ ಥರದ ಗಿಡಗಳು ಕೂಡ ನಮ್ಮ ಮಾವ ಅವರು ಹಾಕಿದ್ದಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಮತ್ತು ತೆಂಗಿನ ಮರ ಎಲ್ಲ ಅಲ್ಲಿ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ತೆಂಗಿನ ಮರ. ಇದೆಲ್ಲ ಬಂದ್ಬಿಟ್ಟು ಸಾಗವಾನಿ ಮರಗಳು, ಇದನ್ನು ಕೂಡ ನಮ್ಮ ಮಾವ ಅವರು ಹಾಕಿದ್ದಾರೆ. ಇದನ್ನು ಕೂಡ ಆ ಎಂಡಿಂದ ಈ ಎಂಡ್ವರೆಗೂ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವು ಗಿಡಗಳನ್ನು ಹಾಕಿದ್ದಾರೆ. ನೋಡಿ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ, ಯಾವುದು ಕೂಡ ಹಾಳಾಗಿಲ್ಲ. ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮ ಮಾವ ಅವರು. ನೋಡಿ ಅಲ್ಲಿ ಎದುರು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ತೆಂಗಿನ ಮರಗಳು. ಮತ್ತು ಇದು ಬಂದ್ಬಿಟ್ಟು ವಿಳೆದೆಲೆ, ಪೂಜೆಗಳಿಗೆಲ್ಲ ಬೆಳೆಸ್ತಾರಲ್ವ ಅದು ವಿಳೆದೆಲೆ. ഇതിನ್ನು ಬೆಳೀತಾ ಇದೆ. ಇನ್ನು ಇಲ್ಲಿ ಮೇಲೆ ದಾರ ಕಟ್ಟಿದ್ದಾರೆ, ಮೇಲೆ ಎಲ್ಲ ಚೆನ್ನಾಗಿ ಬೆಳೀಲಿ ಅಂತ. ನೋಡಿ ಇದೆಲ್ಲ ಹುಣಸೆ ಹಣ್ಣಿನ ಮರ, ಆವಾಗಲೇ ಅಲ್ಲಿಂದ ತೋರಿಸಿದ್ನಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಹುಣಸೆಕಾಯಿಗಳೆಲ್ಲ ಜಾಸ್ತಿ ಬರುತ್ತೆ. ನೋಡಿ ಅಲ್ಲಿಂದ ಇಲ್ಲಿವರೆಗೂ ದೊಡ್ಡದಾಗಿ ಬೆಳೆದಿದೆ ಗಿಡ ಇದು. ನೆಕ್ಸ್ಟ್ ಈ ಗಿಡ ಏನಪ್ಪ ಅಂದರೆ ಇದು ಕರಣಿಕಾಯಿ ಗಿಡ ಅಂತ ಹೇಳಿ ಕರೀತಾರೆ. ಕರಣಿಕಾಯಿ, ಅದರಿಂದ ಕಾಯಿಯಿಂದ ಉಪ್ಪಿನಕಾಯಿ ಮಾಡ್ತಾರೆ, ಅದು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ನೋಡಿ ನಮ್ಮ ಮಾವ ಅವರು ಇಷ್ಟೆಲ್ಲ ಗಿಡಗಳನ್ನೆಲ್ಲ ಹಾಕಿದ್ದಾರೆ.
ನೋಡಿ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಬೆಳೆಗಳನ್ನೆಲ್ಲ ಬೆಳೆದಿದ್ದಾರೆ. ಅಲ್ಲೆದುರು ಕಾಣಿಸುತ್ತಾ ಇರೋದು ನುಗ್ಗೆ ಮರ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಅದೇ ನಮ್ಮನೆ. ನಮ್ಮನೆ ಹಿಂದ್ಗಡೆ ಇದೆಲ್ಲ ತೋಟನ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಈ ಕಡೆ ಒಂದು ಸೈಡಲ್ಲಿ ಜೋಳ ಎಲ್ಲ ಹಾಕಿದ್ದಾರೆ. ನೋಡಿ ಇದೆಲ್ಲ ಇನ್ನೂ ಎಲ್ಲ ಕಾಯಿ ಇದೆ, ಹಣ್ಣಾಗಬೇಕಿದೆ. ಎಲ್ಲ ಹಣ್ಣುಗಳು ತುಂಬ ಸ್ವೀಟ್ ಆಗಿದೆ. ನೋಡಿ ಇದೆಲ್ಲ ಇನ್ನು ಕಾಯಿ ಇದೆ, ಹಣ್ಣಾಗಬೇಕು. ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ನೋಡಿ ನಮ್ಮ ಹಸು ಇನ್ನೂ ಇಲ್ಲೇ ಮೇಯ್ತಾ ಇದೆ. ನೋಡಿ ಇದೆಲ್ಲ ಬಂದ್ಬಿಟ್ಟು ಸಾಗವಾನಿ ಮರಗಳು. ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ವ. ಇದ್ರ ಜೊತೆ ಇನ್ನೊಂದು ಕೂಡ ಹಾಕಿದ್ದಾರೆ ಗಿಡ, ಅದು ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ, ನೋಡಿ ಇದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಮಹಾಗನಿ ಅಂತ ಹೇಳಿಬಿಟ್ಟು, ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಇದು ಮಹಾಗನಿ ಗಿಡ ಅಂತೆ. ಇದು ಸಾಗವಾನಿ ಮತ್ತು ಮಹಾಗನಿ ಎರಡು ಕೂಡ ಒಂದೇ ಕಡೆ ಹಾಕಿದ್ದಾರೆ ಗಿಡಗಳನ್ನು. ನೋಡಿ ಎಷ್ಟು ಜಾಸ್ತಿ ಗಿಡಗಳೆಲ್ಲ ಇದೆ ಅಂತ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಸಾಗವಾನಿ ಗಿಡಗಳೇ. ಇದು ಬಂದ್ಬಿಟ್ಟು ಇದು ಗಿಡಗಳಿಗೆಲ್ಲ ಹಾಕೋಕ್ಕೆ ಗೊಬ್ಬರ ಎಲ್ಲ ತಯಾರು ಮಾಡಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಇನ್ನು ಕೆಲವೊಂದು ಗಿಡಗಳನ್ನೆಲ್ಲ ಇಲ್ಲಿ ಬೆಳೆಸಿದ್ದಾರೆ. ಅದು ಬಂದು ಇದು ದಾಸವಾಳ ಹೂವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇದು ಕಣಗಲ್ ಹೂವು ಅಂತ ಕರೀತಾರೆ. ಇದು ಗಣೇಶಕ್ಕೆ ಜಾಸ್ತಿ ಇಷ್ಟ ಆಗುವಂಥ ಹೂವು ಅಂತಲೇ ಹೇಳ್ತಾರೆ. ತುಂಬ ಜಾಸ್ತಿನೇ ಹೂವೆಲ್ಲ ಬಿಡುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ವ, ಅದು ತಾಯಿ ಹಸು, ಇದು ಮರಿ ಹಸು. ಇದು ನೋಡಿ ಇಷ್ಟೆಲ್ಲ ನಮ್ಮ ತೋಟದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.